ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವರ್ಷವೂ ಒಂದಲ್ಲ ಒಂದು ಲವ್ ಸ್ಟೋರಿ ಹುಟ್ಟೋದು ಕಾಮನ್ ಆಗ್ಬಿಟ್ಟಿದೆ. ಕೆಲವರು ಮನೆಯೊಳಗೆ ಪ್ರೀತಿಯಲ್ಲಿ ಮುಳುಗೋಗ್ತಾರೆ, ಇನ್ನು ಕೆಲವರು ಟಾಸ್ಕ್ ನಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಾ ಬಾಂಡ್ ಕಟ್ಕೋತಾರೆ. ಕೆಲವು ಜೋಡಿಗಳು ಮದುವೆ ಹಂತದವರೆಗೆ ಹೋದ್ರೆ ಕೆಲವು ಕೇವಲ ಶೋ ಮುಗಿಯೋವಷ್ಟರಲ್ಲೇ ದೂರ ಆಗ್ಬಿಡುತ್ತೆ. ಆದ್ರೂ ಪ್ರತಿ ಸೀಸನ್ ನಲ್ಲಿ ಪ್ರೀತಿಯ ವಾತಾವರಣ ಇದೆ. ಈ ಬಾರಿ ಕೂಡ ಅದೇ ಮಾದರಿ ಮತ್ತೆ ಮರುಕಳಿಸಿದೆ. ಈ ಸೀಸನ್ ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಸೂರಜ್ ಸಿಂಗ್, ರಿಷಾ ಗೌಡ ಮತ್ತೆ ದೈತ್ಯ ರಘು ಮನೆಗೆ ಬಂದ ನಂತರ ವಾತಾವರಣ ಬದಲಾಗಿ ಹೋಗಿದೆ. ಹೊಸ ಎಂಟ್ರಿಗಳಿಂದ ಮನೆಯಲ್ಲಿ ಹೊಸ ಉತ್ಸಾಹ, ಹೊಸ ಟಾಸ್ಕ್ಗಳು, ಹೊಸ ಕನೆಕ್ಷನ್ಗಳು ಮೂಡಿವೆ. ವಿಶೇಷವಾಗಿ ಸೂರಜ್ ಸಿಂಗ್ ಮತ್ತೆ ರಾಶಿಕಾ ಶೆಟ್ಟಿ ನಡುವಿನ ಬಾಂಡ್ ಎಲ್ಲರ ಗಮನ ಸೆಳೆದಿದೆ. ಇಬ್ರು ಕೂಡ ಒಟ್ಟಿಗೆ ಮಾತಾಡೋದು, ಟಾಸ್ಕ್ ನಲ್ಲಿ ಪರಸ್ಪರ ಸಹಾಯ ಮಾಡೋದು, ಆಲ್ ಹಿಂಟ್ ಟುವರ್ಡ್ಸ್ ಅ ಗ್ರೋವಿಂಗ್ ಕನೆಕ್ಷನ್. ಪ್ರೇಕ್ಷಕರು ಈಗ ಇವರ ಸಂಬಂಧ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ತಾ ಇದ್ದಾರೆ. ಆದ್ರೆ ಇದರ ಮಧ್ಯೆ ಇನ್ನೊಂದು ಮುದ್ದಾದ ಲವ್ ಸ್ಟೋರಿ ಮನೆಯೊಳಗೆ ಚರ್ಚೆಯ ವಿಷಯ ಆಗಿದೆ. ಅದು ಕಾವ್ಯ, ಶೈವ ಮತ್ತೆ ಗಿಲ್ಲಿ ನಟನ ನಡುವಿನ ಕನೆಕ್ಷನ್. ಇವರಿಬ್ಬರ ಮಧ್ಯೆ ನಡೆಯುವಂತ ತಮಾಷೆಗಳು ಈಗ ಮನೆಯ ಮೆಚ್ಚಿನ ವಿಷಯ ಆಗಿದೆ. ಕಾವ್ಯ ಹೇಳಿದ್ರೆ ಗಿಲ್ಲಿ ಕೇಳ್ತಾರೆ ಅನ್ನೋ ಮಾತು ಮನೆಯೊಳಗೆ ಮಜಾಕಾಗಿ ಬಳಕೆಯಾಗ್ತಿದೆ. ಇವರಿಬ್ಬರ ನಡುವಿನ ಹಾಸ್ಯ, ಕಾಳಜಿ ಮತ್ತೆ ರಸಿಕತೆ ಪ್ರೇಕ್ಷಕರಿಗೂ ಕೂಡ ಮನೋರಂಜನೆಯನ್ನ ನೀಡ್ತಾ ಇದೆ. ಇತ್ತೀಚೆಗೆ ಕಾವ್ಯ, ಶೈವ ಹೇಳಿದ್ರು ಅಂತ ಗಿಲ್ಲಿ ತನ್ನ ಬಿಯರ್ಡ್ ಅನ್ನ ಶೇವ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಸೀನ್ ವೈರಲ್ ಆಗಿದೆ. ಅಂಡ್ ನಾವು ಅದನ್ನ ನೋಡಿದ್ವಿ ಕೂಡ. ಶೇವ್ ಮಾಡುವಾಗ ಚಂದ್ರಪ್ರಭಾ ಸಹ ಪಕ್ಕದಲ್ಲಿದ್ರು, ಅವರೇ ಶೇವ್ ಮಾಡಿದ್ರು. ಆದ್ರೆ ಟ್ರಿಮ್ಮರ್ ಚಾರ್ಜ್ ಮುಗಿದ ಕಾರಣ ಮಧ್ಯದಲ್ಲಿ ಒಂದು ತಮಾಷೆಯ ಸನ್ನಿವೇಶ ನಿರ್ಮಾಣ ಆಯ್ತು. ಟ್ರಿಮ್ಮರ್ ಚಾರ್ಜ್ ಮಾಡಿ ಬಾರೋ ಅಂದ್ರೆ ಹೇಗಿರುತ್ತೆ ಅಂತ ಕಾವ್ಯ ನಕ್ರೆ, ಗಿಲ್ಲಿ ಸಹ ಹಾಸ್ಯದಿಂದ ಪ್ರತಿಕ್ರಿಯಿಸಿದ್ರು. ಕೊನೆಗೆ ಟ್ರಿಮ್ಮರ್ ಚಾರ್ಜ್ ಆಗಿ ಬಂದ್ಮೇಲೆ ಗಿಲ್ಲಿ ನಟ ಕೆಂಪೇಗೌಡ ಸ್ಟೈಲ್ ನಲ್ಲಿ ಹೊಸ ಲುಕ್ ನಲ್ಲಿ ಕಾಣಿಸ್ಕೊಂಡ್ರು. ಮೀಸೆ ಬಿಟ್ಟು ಪಕ್ಕಾ ಸ್ಟೈಲಿಶ್ ಲುಕ್ ನಲ್ಲಿ. ಇದರಿಂದ ಮನೆ ಸದಸ್ಯರ ಮಧ್ಯೆ ಹೊಸ ಗಾಸಿಪ್ ಹುಟ್ಟಿದೆ. ಗಿಲ್ಲಿ ಕಾವ್ಯಗೆ ಕ್ರೇಜ್ ಆಗ್ತಾನೇನೋ ಅನ್ನುವಂತ ಮಾತು ಎಲ್ಲೆಡೆ ಹರಿದಾಡ್ತಾ ಇದೆ. ಸೂರಜ್, ರಾಶಿಕಾ ಮತ್ತೆ ಕಾವ್ಯ, ಗಿಲ್ಲಿ ಈ ಎರಡು ಹೊಸ ಲವ್ ಸ್ಟೋರಿಗಳು ಈಗ ಬಿಗ್ ಬಾಸ್ ಮನೆಯನ್ನ ಎಂಟರ್ಟೈನ್ಮೆಂಟ್ ನಿಂದ ತುಂಬಿಸಿವೆ. ಪ್ರೀತಿ, ಡ್ರಾಮಾ, ಟಾಸ್ಕ್, ಗಾಸಿಪ್ ಎಲ್ಲವೂ ಒಂದೇ ಮನೆಯಲ್ಲಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈ ಲವ್ ಸ್ಟೋರಿಗಳು ಯಾವ ದಿಕ್ಕಿನಲ್ಲಿ ತಿರುಗುತ್ತವೋ ಅಂತ ನೋಡ್ಬೇಕಾಗಿದೆ. ಆದ್ರೆ ಗಿಲ್ಲಿ ಮತ್ತೆ ಕಾವ್ಯ ನಡುವೆ ಇರುವಂತದ್ದು ಆ ರೀತಿಯ ಒಂದು ರಿಲೇಶನ್ಶಿಪ್ ಅಲ್ಲ ಅನ್ನುವಂಥದ್ದು ನಮಗೆ ಗೊತ್ತೇ ಇದೆ. ಯಾಕಂದ್ರೆ ಗಿಲ್ಲಿ ಮತ್ತೆ ಕಾವ್ಯದು ಒಂದು ಕ್ಯೂಟ್ ಫ್ರೆಂಡ್ಶಿಪ್, ಕ್ಯೂಟ್ ಲವ್ ಅಂತಾನೆ ಹೇಳ್ಬಹುದು. ಅದು ನಿಜವಾದ ಪ್ರೇಮ ಪ್ರಸಂಗ ಆಗೋಕೆ ಸಾಧ್ಯ ಇಲ್ಲ. ಅವರಿಬ್ಬರ ಸಂಬಂಧ ನಿಜವಾಗ್ಲೂ ಪ್ರತಿಯೊಬ್ಬ ಅವರ ಅಭಿಮಾನಿಗೂ ಕೂಡ ಮೆಚ್ಚುವಂತಹ ಸಂಬಂಧ ಆಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.